ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಶರಣೆ ಮೋಳಿಗೆ ಮಹಾದೇವಿಯವರ ಒಂದು ವಚನ, ಆ ವಚನದ ಅರ್ಥ ತುಂಬಾ ಅದ್ಭುತವಾಗಿದೆ. ಪೂರ್ತಿ ವಿಡಿಯೋ ನೋಡಿ ಈ ವಚನದ ಅರ್ಥವನ್ನು ಮನವರಿಕೆ ಮಾಡಿಕೊಂಡು ಜ್ಞಾನವಂತರಾಗಿ ಅಂತ ಹೇಳ್ತಾ, ಮತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಈ ವಿಡಿಯೋದ ಎಂಡ್ ಸ್ಕ್ರೀನ್ ಮೇಲೆ ತುಂಬಾ ವಚನಗಳು ಡಿಸ್ಪ್ಲೇ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಿ ನೋಡಿ ಅರ್ಥೈಸಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೀರು ನೆಲವಿಲ್ಲದೆ ಇರಬಹುದೇ, ಬೀಜ ನೆಲೆಯಿಲ್ಲದೆ ಹುಟ್ಟಬಹುದೇ, ಜ್ಞಾನ ಕ್ರಿಯೆಯಿಲ್ಲದೆ ಅರಿಯಬಹುದೇ, ಚಿತ್ತ ಚಿತ್ತವಿಲ್ಲದೆ ವಸ್ತುವನ್ನು ಲಕ್ಷಿಸಿ ಗ್ರಹಿಸಬಲ್ಲದೆ, ಇಂತಿ ಕ್ರಿ ಜ್ಞಾನ ಸಂಬಂಧ ಸ್ಥಳ ಭಾವ ಎನ್ನ ಪ್ರಿಯ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನನಲ್ಲಿ ಉಭಯ ಸ್ಥಳ ಭೇದ. ಈ ವಚನದ ಅರ್ಥ ಹೀಗಿದೆ: ಯಾವುದೇ ಒಂದು ವಸ್ತುವಿನ ಅಸ್ತಿತ್ವಕ್ಕೆ ಮತ್ತೊಂದು ವಸ್ತು ನೆಲೆಯಾಗಿರುತ್ತದೆ ಎಂಬುದು ವೈಜ್ಞಾನಿಕ ಸತ್ಯ. ಪರಸ್ಪರಾವಲಂಬನದ ಇಂಥ ಸತ್ಯವನ್ನು ಮೋಳಿಗೆ ಮಹಾದೇವಿಯವರು ಪ್ರಸ್ತುತ ವಚನದಲ್ಲಿ ಉದಾಹರಣೆ ಸಹಿತ ಪ್ರತಿಪಾದಿಸಿದ್ದಾರೆ. ನೀರು ಸ್ವತಂತ್ರ ವಸ್ತು ನಿಜ, ಆದರೆ ನೆಲವಿಲ್ಲದೆ ಅದಕ್ಕೆ ಅಸ್ತಿತ್ವವೇ ಇಲ್ಲ. ನೀರಿನ ಅಸ್ತಿತ್ವ ಸ್ಥಾಪಿತವಾಗಲು ನೆಲ ಅಥವಾ ನೆಲಕ್ಕೆ ಸಮನಾದ ಒಂದು ವಸ್ತು ಅತ್ಯಗತ್ಯ. ಅದೇ ರೀತಿ ಬೀಜವೊಂದು ಮೊಳಕೆಯೊಡೆದು ಬೆಳೆಯಲು ಭೂಮಿ ಅತ್ಯಗತ್ಯ. ಬರೀ ಭೂಮಿಯೊಂದೇ ಅಲ್ಲ, ಅದರ ಜೊತೆಗೆ ನೀರು, ಶಾಖದಂತಹ ಇತರ ಪರಿಕರಗಳು ಅದರ ಅಸ್ತಿತ್ವ ಮತ್ತು ಬೆಳವಣಿಗೆಗೆ ಬೇಕೇ ಬೇಕು. ಇವೆಲ್ಲ ಪೂರಕ ಸಂಬಂಧದಲ್ಲಿ ಒಂದುಗೂಡಿದಾಗಲೇ ಒಂದಕ್ಕೊಂದು ಅರ್ಥ ಬರಲು ಆಧಾರವಾಗುವುದೇ ಅಸ್ತಿತ್ವಾವಲಂಬನದ ಸಂಬಂಧ. ಇಂತಹ ವೈಜ್ಞಾನಿಕ ಪ್ರಮೇಯವನ್ನು ಅನುಭವ ಪ್ರಪಂಚಕ್ಕೆ ವಿಸ್ತರಿಸುವ ಮೋಳಿಗೆ ಮಹಾದೇವಿಯವರು ಅಲ್ಲಿ ಪ್ರಚಲಿತ ಇರುವ ಜ್ಞಾನ ಮತ್ತು ಕ್ರಿಯೆಗಳಲ್ಲಿ ಅದು ಹೇಗೆ ಪ್ರಕರ್ಷಕ್ಕೆ ಬರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಬರೀ ಜ್ಞಾನವೊಂದೇ ಇದ್ದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ. ಆ ಜ್ಞಾನವು ಕ್ರಿಯೆಯ ರೂಪ ಪಡೆದಾಗಲೇ ಅದಕ್ಕೆ ನಿಜವಾದ ನೆಲೆ, ಬೆಲೆ. ಎಂದರೆ ಜ್ಞಾನಕ್ಕೆ ಅಸ್ತಿತ್ವ, ಕ್ರಿಯೆ ಹಾಗೂ ಕ್ರಿಯೆಯ ಅಸ್ತಿತ್ವಕ್ಕೆ ಜ್ಞಾನ ಪೂರಕವಾಗಿರುತ್ತದೆ ಎಂದರ್ಥ. ಇವುಗಳಲ್ಲಿ ಒಂದು ಮಾತ್ರ ಇದ್ದರೆ ಅದಕ್ಕೆ ಅಸ್ತಿತ್ವವೇ ಇರಲಾರದು. ಈ ಕಾರಣಕ್ಕಾಗಿಯೇ ಶರಣರು ಮತ್ತು ಕ್ರಿಯೆ ಎರಡಕ್ಕೂ ಸಮಾನ ಮಹತ್ವ ಕೊಟ್ಟರು. ಜ್ಞಾನದಲರಿಯದಡೇನಯ್ಯ ಕ್ರಿಯೆಯಾಚರಿಸದನ್ನಕ್ಕ ಎಂದು ಹೇಳಿದವರ ಮಾತೇ ಸಾಕ್ಷಿ. ಈ ಸಿದ್ಧಾಂತವನ್ನು ಮನೋವೈಜ್ಞಾನಿಕ ಕ್ಷೇತ್ರಕ್ಕೂ ಒಯ್ಯುವ ವಚನಕಾರರು ಚಿತ್ತ ಚಿತ್ತುವಿಲ್ಲದೆ ವಸ್ತುವಿನ ಲಕ್ಷಿಸಿ ಗ್ರಹಿಸಬಲ್ಲದೆ ಎಂದು ಪ್ರಶ್ನಿಸುವ ಮೂಲಕ ಮನಸ್ಸಿನ ವಿವಿಧ ಪದರುಗಳು ಪರಸ್ಪರಾವಲಂಬನದ ಮೂಲಕವೇ ಕ್ರಿಯಾಶೀಲವಾಗಿರುತ್ತವೆ ಎಂಬುದನ್ನು ಖಚಿತಪಡಿಸಿದ್ದಾರೆ. ನಮ್ಮ ಚಿತ್ತ ಅಂದರೆ ಮನಸ್ಸು ನೆಲೆಗೊಳ್ಳದೆ ಎದುರಿಗಿರುವ ವಸ್ತು ಅರಿವಿಗೆ ಬರಲಾರದು. ಅಂದರೆ ಚಿತ್ತ ಮತ್ತು ಚಿತ್ತು ಅಸ್ತಿತ್ವದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಸ್ಪರಾವಲಂಬಿಗಳು. ಹೀಗೆ ವಿಭಿನ್ನ ವಸ್ತುಗಳ ಅಸ್ತಿತ್ವವು ಪರಸ್ಪರಾವಲಂಬನದಲ್ಲಿಯೇ ಇರುತ್ತದೆ ಎಂಬ ಜ್ಞಾನವು ನಮ್ಮ ಅರಿವಿಗೆ ಬರುವುದು ಅದು ಕ್ರಿಯೆಯ ರೂಪ ಪಡೆದಾಗ ಮಾತ್ರ. ಇಲ್ಲಿರುವ ಒಟ್ಟು ಅರ್ಥವೆಂದರೆ ಜ್ಞಾನಕ್ಕೆ ಕ್ರಿಯೆ ಮತ್ತು ಕ್ರಿಯೆಗೆ ಜ್ಞಾನ ಪರಸ್ಪರ ಅಸ್ತಿತ್ವದ ಮೂಲ ನೆಲೆಯಾಗಿವೆ ಎಂಬುದನ್ನು ಮೋಳಿಗೆ ಮಹಾದೇವಿಯವರು ಕ್ರಿಜ್ಞಾನ ಸಂಬಂಧ ಸ್ಥಳಭಾವ ಎಂದಿರುವುದು. ನಮ್ಮ ಒಟ್ಟು ಅಸ್ತಿತ್ವ ಇರುವುದೇ ಇಂತಹ ಭಿನ್ನ ಸ್ಥಳವಾದ ಸಂಬಂಧದಲ್ಲಿ. ಇದನ್ನು ವಚನದ ಕೊನೆಯ ಪಂಕ್ತಿಯಲ್ಲಿ ಉಭಯ ಸ್ಥಳ ಭೇದ ಎಂಬ ವಿಶಿಷ್ಟ ಶಬ್ದದ ಮೂಲಕ ಮೋಳಿಗೆ ಮಹಾದೇವಿಯವರು ಹೇಳಿದ್ದಾರೆ. ಸೃಷ್ಟಿ ವಿಕಾಸ ಎಲ್ಲದಕ್ಕೂ ಉಭಯ ಸ್ಥಳ ಭೇದವೇ, ಅಂದರೆ ಎರಡು ಸ್ಥಳ ಭೇದವೇ ಮೂಲ ಆಧಾರ. ಇಂಥ ಪರಸ್ಪರಾವಲಂಬಿ ಅಸ್ತಿತ್ವದ ಸಿದ್ಧಾಂತವನ್ನು ಆಧುನಿಕ ವಿಜ್ಞಾನವೂ ಸಮರ್ಥಿಸುತ್ತದೆ. 12ನೇ ಶತಮಾನದಷ್ಟು ಮುಂಚೆಯೇ ಈ ಬಗೆಯ ವೈಜ್ಞಾನಿಕ ಸತ್ಯವನ್ನು ತನ್ನ ವಚನದ ಮೂಲಕ ಕಟ್ಟಿಕೊಟ್ಟ ಮೋಳಿಗೆ ಮಹಾದೇವಿಯವರು ಚಿಂತನೆಯ ಮಟ್ಟ ಬೆರಗು ಹುಟ್ಟಿಸುವಂತಹದ್ದು. ಇದು ಶರಣರ ವೈಜ್ಞಾನಿಕ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ಉಭಯ ಸ್ಥಳ ಭೇದ ಸಂಬಂಧ ಸಿದ್ಧಾಂತವನ್ನು ಬರೀ ಭೌತಿಕ ಪ್ರಪಂಚಕ್ಕಷ್ಟೇ ಅಲ್ಲ, ಅದನ್ನು ಆಧ್ಯಾತ್ಮಿಕ ಮತ್ತು ಅನುಭಾವಿಕ ಜಗತ್ತಿಗೂ ಅನ್ವಯಿಸಿದ ಅದರ ಸ್ವರೂಪ, ಫಲಿತ ಮತ್ತು ಪರಿಣಾಮಗಳನ್ನು ಖಚಿತವಾಗಿ ಪ್ರತಿಪಾದಿಸಿದ್ದು ಶರಣರ ಹೆಗ್ಗಳಿಕೆಗೆ ಮೋಳಿಗೆ ಮಹಾದೇವಿಯವರ ಪ್ರಸ್ತುತ ವಚನವೇ ಅದಕ್ಕೊಂದು ಸಮರ್ಥ ಉದಾಹರಣೆಯಾಗಿದೆ. ಇಷ್ಟು ಅದ್ಭುತವಾಗಿ ಹೋಲಿಕೆ ಕೊಟ್ಟು ಹೇಳಿದಂತಹ ಈ ವಚನಗಳನ್ನು ಪೂರ್ತಿಯಾಗಿ ಕೇಳಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.